ಎಂಥ ಹಳ್ಳಿ ಜೀವನ ರೀ. ಒಂಥರ ಈಗ ಫುಲ್ಲು ತಂಪು. ಇದೇನೈತಲ್ಲ ಮಣ್ಣುಗಳು, ಮಣ್ಣಿನ ಸ್ಮೆಲ್ ಅಂದ್ರೆ ಏನು ಭಾರಿ ಇರ್ತೈತಿ ರೀ. ಅದಕ್ಕೆ ಅಂತಾರಲ್ಲ ಹಳ್ಳಿ ಜೀವನ ಬೆಸ್ಟ್ ಅಂತೇಳಿ. ಒಂದೊಂದು ಟೈಮಿಗೆ ಅನಿಸ್ಬಿಡ್ತೈತಿ ನಾ ಹಳ್ಳಿಯಾಗೆ ಇದ್ದು ಬಿಡ್ಬೇಕಂತೇಳಿ. ಏನು ಖತರ್ನಾಕ್ ಐತೆ ಓಮಾರ ಇದು, ಭಾರಿ ನೋಡ್ರಿ ಹಳ್ಳಿ ಲೈಫು. ಫೆರಾರಿ ಕಲರು ರೆಡ್, ಟ್ರ್ಯಾಕ್ಟರ್ ಕಲರು ರೆಡ್. ಸೊ ಇವಾಗ ನಾ ಫೆರಾರಿ ಕಾರಲ್ಲಿ ಕೂತೇನೆ, ಹಳ್ಳಿ ಫೆರಾರಿ ಕಾರು. ಈಗ ನೋಡ್ರಿ ನಮ್ಮ ಫೆರಾರಿ ಕಾರ್ ಹೆಂಗೆ ಸೌಂಡ್ ಮಾಡ್ತೈತಿ. ಸರಿ ಏನ್ರಿ ಅಟ್ಟು ಬರ್ತಾರೆ ಇವರೆಲ್ಲ. ಮೊದಲೇ ರಿಸ್ಕ್ ತೊಗೊಂಡು ಓಡ್ಸಕತ್ತೀನಿ ಗಾಡಿನ, ಇವ್ರು ಇಷ್ಟು ಅಡ್ಡು ಬಂದ್ರೆ ಹೆಂಗೆ? ಸರಿ ಮಾಲಕ್ರೆ. ನಾನು ರೀ ಚೈನಾದಲ್ಲಿರೋಂಥ ಹಳ್ಳಿ ಮನೇನು ತೋರಿಸಿನಿ, ಅಲ್ಲಿಂದ ಹೊಲನೂ ಸಹಿತ ತೋರಿಸಿದ್ನಲ್ಲ. ಬಟ್ ಇವಾಗ ನಾನು ನಮ್ಮ ಬಿಜಾಪುರಲ್ಲಿರೋಂಥ ದ್ರಾಕ್ಷಿ ತೋಟನೂ ತೋರಿಸ್ತೀನಿ, ಹಳ್ಳಿ ಮನೇನೂ ಸಹಿತ ನೋಡ್ಬೋದು. ಹಂಗಿಲ್ಲೆಲ್ಲ ಜರ್ಸಿ ಆಕಳನೂ ಐತಿ, ಅದನ್ನು ಸಹಿತ ತೋರಿಸ್ತೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೂ ಹಳ್ಳಿಗಳು ಖತರ್ನಾಕ್ ಅಂದ್ರೆ ಖತರ್ನಾಕ್ ಇರ್ತೈತಿ. ಮೊದಲೇ ಬಿಜಾಪುರ ದ್ರಾಕ್ಷಿ ಅಂದ್ರೆ ಭಾಳ ಫೇಮಸ್ ಐತಿ. ಇವಾಗ ದ್ರಾಕ್ಷಿ ತೋಟಕ್ಕೂ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇವೆಲ್ಲ ಇದಕ್ಕೆ ಮೇಕೆ ಅಂತಾರ. ಯಾಕಂದ್ರೆ ನನಗೆ ಕನ್ಫ್ಯೂಸ್ ರೀ, ಮೇಕೆ ಕುರಿ ಟಗರು ಇವೆಲ್ಲ ಬೇರೆ ಅಂತ ನನಗಷ್ಟು ಐಡಿಯಾ ಇಲ್ಲ, ಇದಕ್ಕೆ ಮೇಕೆ ಅಂತಾರಂತ. ಆಮೇಲೆ ಇಲ್ಲಿ ಎಮ್ಮೆ ಐತ್ರಿ, ಇದೇನೋ ಸ್ವಲ್ಪ ಡೇಂಜರ್ ಐತಿ, ಹತ್ರ ಹೋಗಂಗಿಲ್ಲ, ಇರಿತೈತಂತ. ಇವೆಲ್ಲ ಜರ್ಸಿ ಆಕಳಂತವ ರೀ. ಇಲ್ಲಿ ನೋಡ್ರಿ ಹೆಂಗೆ ನೋಡಕತ್ತವ, ಇವ ಯಾರು ರೋಮರ್ ಹಿಂಗ್ಯಾಕೆ ಬಂದನ ಅಂತೇಳಿ. ಬಟ್ ಇಲ್ಲಿ ನೋಡ್ರಿ ನಮ್ಮ ಕರ್ನಾಟಕದಲ್ಲೂ ಹಳ್ಳಿಯಲ್ಲಿ ಏನು ಕಮ್ಮಿ ಇಲ್ಲ. ಇವೆಲ್ಲ ಜರ್ಸಿ ಆಕಳನ್ನ ಇವ್ರು ಹಾಲು ಕರೆದಿತ್ತಂದ್ರೆ ಯಾವ ಥರ ಅಂದರೆ ಅಲ್ಲೊಂದು ಮಷಿನ್ ಐತಿ ನೋಡ್ರಿ. ಈಗ ಆ ಮಷಿನಿಂದ ಇವರು ಹಾಲು ಕರೀತಾರ. ಸೊ ಬರೀ ಸಿಟಿಯಲ್ಲಿ ಇರೋವಂಥ ಇವ್ರೇನು ಹಿಂಗೆ ಇರ್ತಾರಲ್ಲ ತೋಟದ ಮನೆ, ಅವರಷ್ಟೇ ಈ ಥರ ಮಷಿನ್ ಯೂಸ್ ಮಾಡ್ತಾರಂತಲ್ಲ. ಇವರು ಸಹಿತ ಇಲ್ಲಲ್ಲ ಇದೇ ಥರದ್ದು ಹಾಲು ಕರೀತಾರೆ ನೋಡ್ರಿ. ಇವಾಗ ಕೈಯಿಂದ ಯಾರೂ ಕರೆಯಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತಿ ಈ ಹೊಲ. ಇದೆಲ್ಲ ಜೋಳ ಇರ್ಬೋದು. ಅಲ್ಲಿ ಹಿಂದ್ಗಡೆ ಐತಲ್ಲ ಅದೆಲ್ಲ ದ್ರಾಕ್ಷಿ ತೋಟ. ಆಮೇಲೆ ಈ ಕಡೆ ನೋಡಿದ್ರೆ ಅವ್ರ ಮನೆ ಐತಲ್ಲಿ, ಅಲ್ಲೇ ಇವೆಲ್ಲ ಆಕಳಗಳವ. ಈ ಕಡೆನೂ ಸಹಿತ ದ್ರಾಕ್ಷಿ ಐತಿ, ಬಟ್ ಇದು ಬೇರೆಯವ್ರದ್ದು ಇರ್ಬೋದು. ಹಳ್ಳಿ ಲೈಫು ಭಾರಿ ಅಂದ್ರೆ ಭಾರಿ ಇರ್ತೈತಿ ರೀ. ಇವಾಗ ನೋಡ್ರಿ ಬರೀ ನಾ ಇದ್ರ ಮುಂದ್ಗಡೆ ನಿಂತ್ಕೊಂಡಿನಂದ್ರೆ ಇಲ್ಲಿ ಅದು ಒಂಥರ ಮಣ್ಣಿನ ಸ್ಮೆಲ್ ಇರ್ತೈತಲ್ಲ, ಏನು ಭಾರಿ ಇರ್ತೈತಿ ಗೊತ್ತೇನ್ರಿ. ಬೇನಿನ ಗಿಡ ಎಷ್ಟು ದಿನ ಆಯ್ತು ಗೊತ್ತಾ, ನಾನು ದಿನ ಅಲ್ಲ ಸಾರಿ ವರ್ಷ 3 ವರ್ಷದ ನಂತರ ನೋಡಕತ್ತೀನಿ ಇವೆಲ್ಲ. ಇವಾಗ ಇಲ್ಲಿ ನೋಡಿದ್ರೆ ಇದ್ಯಾ ಹಣ್ಣ್ರಿ ಇದು ಪೇರು ಗಿಡ. ಇಲ್ಲೆಲ್ಲ ಈಗ ಪೇರು ಆಗಿರ್ಬೋದು, ಅದಕ್ಕೆ ಈ ಥರ ಕಟ್ಟ್ಯಾರ. ಚಲೋ ಬಿಟ್ರಿಗ. ಸಣ್ಣ ಸಣ್ಣ ಪೇರು ನೋಡ್ರಿಗ ಇಲ್ಲೆಲ್ಲ. ಇದಕ್ಕೆ ಮಾತ್ರ ಈ ಥರ ಬಿಟ್ಟಾರ ಓಪನ್. ಬಟ್ ಇದು ಯಾಕೆ ಈ ಥರ ಕಟ್ಟ್ಯಾರೇನೋ, ಪದ್ಧತಿ ಇರ್ತಾವೆ ಏನೇನೋ. ಫುಲ್ ಎಲ್ಲ ಕಗ್ಗಿರ್ತಾವ. ಕಗ್ಗನಾಗೂ ಸಹಿತ ಹಿಂಗೆ ಒಂಥರ ಫುಲ್ಲು ಗ್ರೀನ್ ಕಲರ್ ಇರ್ಬೇಕಾ, ಲೈಟ್ ಗ್ರೀನಲ್ಲಿ ಕುರುಮ್ ಅಂತೇಳಿಗ ಈ ಥರದೀಗ ಭಾರಿ ಇರ್ತೈತಿ. ತಡಿ ಆಮೇಲೆ ತೊಗೊಂಡು ತಿಂತೀನಿ ನಾನು. ಇಲ್ಲೆಲ್ಲ ನೋಡ್ರಿ ಹಿಂದ್ಗಡೆಯಲ್ಲಿ ಪೇರು ಐತಿ. ಮತ್ತು ಆಮೇಲೆ ಇವ್ರದ್ದು ತೋಟದಲ್ಲಿರೋಂಥ ಪೇರು ರೀ ಭಾರಿ ಅಂದ್ರೆ ಭಾರಿ ನ್ಯಾಚುರಲ್ ಇರೋಂಥದ್ದು. ಅವ್ರು ಏನು ಕೆಮಿಕಲ್ ಏನೂ ಯೂಸ್ ಮಾಡಲ್ಲ. ಬಟ್ ಆದ್ರೂ ಸಹಿತ ಇವಾಗ ಒಂದು ಓಪನ್ ಮಾಡಿ ನೋಡಮ್ಮ ಯಾವ ಥರ ಐತೆ ಅಂತೇಳಿ ಇವ್ರ ಪೇರು. ಇಲ್ಲಿ ನೋಡ್ರಿ ಇವ್ರು ಒಂದು ಓಪನ್ ಮಾಡಿ ನೋಡಕತ್ತಾರ. ಕ್ವಾಲಿಟಿ ನೋಡ್ಬೋದು ನೀವು ಇದ್ರದ್ದು. ಈ ಸಖತ್ತಾಗೈತೆ ನೋಡ್ರಿ. ಒಂಚೂರು ಕೆಮಿಕಲ್ ಯೂಸ್ ಮಾಡ್ದೇ ಈ ಥರ ಬೆಳೆದಿರೋವಂಥದ್ದು. ಸರ್ ಅಂದ್ರೆ ಇವಾಗ ನಾವು ಕೆಮಿಕಲ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಟ್ರೈ ಮಾಡು ನೋಡ್ಬೋದಲ್ಲ ತಿಂದ್ಬಿಟ್ಟು. ನೋಡ್ರ ಇವಾಗಂತೂ ಡೈರೆಕ್ಟ್ ನಿಮ್ಮ ಮುಂದೆ ಈ ಥರ ಹರಿದು ಕೊಟ್ಟಾರ. ನನಗೂ ಸಹಿತ ಈ ಗಿಳಿ ಹಸಿರದ್ದು ಭಾಳ ಇಷ್ಟ ಪೇರು. ಯಾಕಂದ್ರೆ ಕುರುಮ್ ಅನ್ಬೇಕು. ಇದು ಕ್ರಂಚಿ ಏನ್ರಿ ಕುರುಮ್ ಅಂತೈತಲ್ರಿ ಇದು. ನೋಡಮ್ಮ ತಿಂದೆ. ನಾನು ಫೇವ್ರೇಟ್ ಇರೋಂಥದ್ದು. ಟೇಸ್ಟು ಸಹಿತ ಮಸ್ತ್ ಸ್ವೀಟ್ ಐತ್ರಿ ಸರ್, ನಿಜವಾಗ್ಲೂ ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಇದು ಪೇರು. ಈಗ ರೀಸೆಂಟಾಗಿ ಎಕ್ಸ್ಪೋರ್ಟ್ ಮಾಡ್ಯಾರ, ಆದರೂ ಸಹಿತ ಇನ್ನೂ ಸ್ವಲ್ಪ ಉಳ್ದಾವ. ಯಾಕಂದ್ರೆ ಒಂದೊಂದು ಟೈಮಲ್ಲಿ ಸರ್ ಇದು ಏನು ಹೆಂಗಿರುತ್ತೆ ಇದ್ರದ್ದು ಸೀಸನ್? ಅಂದರೆ ವರ್ಷಕ್ಕೆ 2 ಸಲ ಬರ್ತೈತಿ ರೀ? 12 months ಕಂಟಿನ್ಯೂ ಇರ್ತೈತಿ. ಕಂಟಿನ್ಯೂ. ಇಲ್ಲಿ ಮಾವಿನಕಾಯಿನೂ ಇಟ್ಟಾರ ನೋಡ್ರಿ. ಈಗ ನನಗೆ ಮಾವಿನಕಾಯಿ ಅಂದ್ರೆ ಭಾಳ ಇಷ್ಟ. ಇಲ್ಲಿ ನೋಡ್ರಿ ಎಳ್ನೀರು ಸಹಿತ ಕಟ್ ಮಾಡಿ ಇಟ್ಟಾರ. ಇದೇನ್ರಿ ಸರ್ ಇದು? ನೋಡ್ರಿ ಮತ್ತೆ ಮೆಕ್ಕೆಜೋಳ. ಇದು ಒಂದು ಬೇರೆ. ಇವ್ರು ಹೊಲದಾಗ ಏನೇನು ಬೆಳಿಬೇಕಲ್ಲ ಎಲ್ಲಾನು ಒಂದೇ ಜಾಗದಲ್ಲಿ ಬೆಳೆದ್ ಬಿಟ್ಟಾರ ನೋಡ್ರಿ ಇವ್ರು. ಇಲ್ಲಿ ನೋಡ್ರಿ ಇದೇನು ಹೊಂಡ. ಸರ್ ಇದು ಡೀಪ್ ಇರ್ತೈತೇನ್ರಿ? ಇದು ಇನ್ನರ್ 30 feet ರೀ. ನೀವು ಮುಂಚೆ ಹೇಳ್ಬೇಕಲ್ರಿ, ನಂಗೆ ಸ್ವಿಮ್ಮಿಂಗ್ ಬರಲ್ಲ. ನೋ ಪ್ರಾಬ್ಲಮ್ ರೀ. ನೋಡ್ರಿ ಈಗ ಒಂಥರ ರೈತರಾದ್ರೂ ಸಹಿತ ಅವ್ರದ್ದು ಮೈಂಡ್ ಸೆಟ್ ಹೆಂಗೈತೆ ನೋಡ್ರಿ, ಒಂದ್ರ ಮೇಲೆ ಡಿಪೆಂಡ್ ಇರಲ್ಲ. ಅವ್ರು ಎಲ್ಲನೂ ಸಹಿತ ಬೆಳಿಬೇಕು, ಏನೇನು ಯೂಸ್ಫುಲ್ ಇರುತ್ತಲ್ಲ. ಸೊ ಎಲ್ಲ ಥರನೂ ಸಹಿತ ಚೆನ್ನಾಗಿ ಬೆಳೆದಾರ ನೋಡ್ರಿ ಇವ್ರು. ಚೆನ್ನಾಗಿ ಯೂಸು ಮಾಡ್ಕೊಂಡಿದ್ದಾರೆ ಎಲ್ಲನೂ. ಇದು ಹಲಸಿನ ಗಿಡ ನೋಡ್ರಿ ಇವ್ರು. ಇವ್ರದ್ದು ತೆಲಿ ಹಂತಿಂತದಲ್ಲ, ಒಂದೇ ಜಾಗದಲ್ಲಿ ಎಲ್ಲನೂ ಹಾಕ್ಬಿಟ್ರಿ. ಹಲಸಿನ ಮರ ಅಂತ ಈಗ ಸರ್ ನೀವು ಇನ್ನೂ ಏನೇನು ಹಾಕ್ಬೇಕಂತ ಮಾಡ್ರಿ ಹೇಳ್ರಿ. ಇದ್ದು ಇಲ್ಲಾರ್ದು ಎಲ್ಲ ಹಾಕ್ಬಿಡ್ತೀರಿ ನೋಡ್ರಿ. ಒಂದು ಮಾರ್ಕೆಟ್ನಾಗ ಏನೇನು ಸಿಗ್ತಾವಲ್ಲ ಹಣ್ಣು ಎಲ್ಲ ಒಂದೇ ಹೊಲದಲ್ಲಿ ಸಿಗಕತ್ತಾವ ಇರು. ಸರ್ ಇದೇನ್ರಿ ಸರ್ ಇದು? ನೋಡ್ರಿ ಇದು ಮೇವ್ ಅಂತಾರಂತ. ಅಂದ್ರೆ ಇವ್ರ ಮನ್ಯಾಗ ಹಿಂಗೆ ಆಕಳ ಎಲ್ಲ ಇರ್ತಾವಲ್ರಿ, ಅದ್ರಗೋಸ್ಕರ ಬರೀ ಊಟಕ್ಕೆ ಅಂತೇಳಿ. ಸೊ ಇದು ನಂಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಹಿಂಗೆ ರೋಡ್ನಾಗ ಹೋಗ್ತಿರ್ತೀನಲ್ಲ, ಹೋಗೋ ಟೈಮಿಗೆ ಹಿಂಗೆ ನೋಡಿದ್ರೆ ಇದು ಜೋಳ ಇರ್ಬೋದು, ಏನಾರು ಒಂದು ಇರ್ಬೋದು ಅಂತ ಅನ್ಕೋತೀವಿ, ಏನಾರು ಕಬ್ಬು ಅಂತೇಳಿ. ಬಟ್ ಇದೇನೋ ಡೈರಿ ಫಾರ್ಮಿಂಗ್ ಅಂತಾರಂತ. ಎಳ್ನೀರು ಹರಿದು ಕೊಡಕತ್ತಾರ ಇವರು. ಒಂದು ಹೊಲದಲ್ಲಿ ಎಲ್ಲ ಥರನೂ ಬೆಳೆದ್ಬಿಟ್ಟಾರ ನೋಡ್ರಿ. ಈಗ ತೆಂಗಿನ ಮರ ಐತಿ, ಆಮೇಲೆ ಈಗ ಮಾವಿನ ಮರ, ಈ ಕಡೆ ಹಸಿರು ದ್ರಾಕ್ಷಿ, ಅಲ್ಲಿ ಕರಿ ದ್ರಾಕ್ಷಿ, ಮಾವಿನ ಮರನೂ ಐತೆ.
ಅದ್ರ ಪಕ್ಕಕ್ಕ ಚಿಕ್ಕುನ ಐತಿ. ನಿಮ್ದು ಹೆಂಗ್ ಅನ್ಸೈತ್ರಿ ಸರ್ ಹಳ್ಳಿ ಜೀವನ? ನಿಮ್ಗ ಸಿಟಿ ಬೆಸ್ಟ್ ಅನ್ಸೈತಿ? ಹಳ್ಳಿ ಜೀವನ ಬೆಸ್ಟ್ ಅಲ್ಲ. ಅದು ಹಳ್ಳಿಯಲ್ಲಿ ಯಾಕೆ ನೀವು ಬೆಸ್ಟ್ ಅಂತ ನಿಮ್ ಪ್ರಕಾರ? ಇಲ್ಲ ಅಂದ್ರೆ ಹಳ್ಳಿ ಒಳಗೆ ನೇಚರ್ ಆಯ್ತು, ಹಾ ರೀ, ಕ್ಲೈಮೇಟ್ ಆಯ್ತು, ಎಲ್ಲ ಚಲೋ ಇರ್ತೈತ್ರಿ. ಮಾತ್ರ ಆಮೇಲೆ ಜವಾರಿ ಊಟ, ಜವಾರಿ ಊಟ ಎಲ್ಲ ಚಿಕ್ಕ ಚಾಸ್ ಅಂತೇಳಿ ಇವ್ರೆಲ್ಲರೂ ಹೋಗಿ ಈಗ ಹರ್ಕೊಂಡು ತಿನ್ನಕತ್ತಾರ ನೋಡಿ. ಈಗ ಇಲ್ಲೆಲ್ಲ ನನ್ನ ಬಿಟ್ಟು ಈಗ ಇಲ್ಲಿ ನೋಡ್ರಿ ಹೆಂಗವ ನೋಡ್ರಿ ದ್ರಾಕ್ಷಿ ಈಗ ಎಷ್ಟೆಷ್ಟು ಉದ್ದುದ್ದವ. ಆಮೇಲೆ ಈಯಪ್ಪ ಇಲ್ಲೇನ್ರಿ ಇದು ಭಾಳ ದ್ರಾಕ್ಷಿ ಕಾಣಕತ್ತಾವ ಇಲ್ಲಂತರು. ಹಾಂ ರೀ, ಓಕೆ ಪರವಾಗಿಲ್ರಿ. ಹಾಂ ರೀ, ಓಕೆ ಸರ್. ಎಷ್ಟು ದೊಡ್ಡ ದೊಡ್ಡವ್ರು ಇವೆಲ್ಲ ಹಿಂಗೆ ಉದ್ದುದ್ದು. ಇಲ್ಲಿ ನೋಡ್ರಿ ನನ್ನ ಹಿಂದ್ಗಡೆ ಹೆಂಗೆ ಕಾಣಕತ್ತಾವ ಇಲ್ಲಿ. ಈಗ ನೋಡ್ರಿ ಭಾರಿ ಅಂದ್ರೆ ಭಾರಿ ನೋಡ್ರಿ ಇದನ್ನು ಸಹಿತ. ಇಷ್ಟೊತ್ತನ ನೋಡಿರೋಂಥ ದ್ರಾಕ್ಷಿನೇ ಬೇರೆ ರೀ. ಬಟ್ ಇವಾಗ ನೋಡ್ತಿರೋಂಥ ದ್ರಾಕ್ಷಿದು ಸ್ಪೆಷಲಿ ಇದರಿಂದ ಮನುಕ್ ಮಾಡ್ತಾರೆ ನೋಡ್ರಿ. ಅಂದ್ರೆ ನಾವು ಕಿಸ್ಮಿಸ್ ಅಂತೀವಲ್ರಿ, ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಈ ಏನು ದ್ರಾಕ್ಷಿ ಕಾಣಕತ್ತಿತ್ತಲ್ಲ ಇದು ಒಳ್ಳೆ ಕ್ವಾಲಿಟಿ ಇರೋಂಥ ದ್ರಾಕ್ಷಿ ಐತಿ. ಇದರಿಂದನೇ ಎಲ್ಲ ಕಡೆನೂ ಸಹಿತ ಮನುಕ್ ಮಾಡಿ ಸೇಲ್ ಮಾಡ್ತಾರೆ ನೋಡ್ರಿ. ಸೊ ಒಂದೊಂದು ದ್ರಾಕ್ಷಿದು ಸಹಿತ ಒಂದೊಂದು ಥರ ಡಿಫ್ರೆನ್ಸ್ ಇರ್ತೈತಿ ರೀ. ಅವೆಲ್ಲ ನಮ್ಗೆ ಗೊತ್ತಿರಲ್ಲ. ನಾವೇನು ಅನ್ಕೋತೀವಿ ದ್ರಾಕ್ಷಿ ಅಂದರೆ ಎಲ್ಲನೂ ಸೇಮ್ ಇದನ್ನು ತಿಂತೀವಲ್ಲ ಆ ಥರ ಅಂತೇಳಿ. ಬಟ್ ಅದರಲ್ಲೂ ಸಹಿತ ಡಿಫ್ರೆಂಟ್ ತಳಿವಿರ್ತಾವ. ಈ ದ್ರಾಕ್ಷಿನೂ ಸಹಿತ ಸಕ್ಕದಾಗೈತಿ. ಸರ್ ತಡ್ರಿ ಇದು ಮೊದಲು ತಿಂದು ನೋಡ್ತೀನಿ. ಇದು ಒಂಥರ ಫುಲ್ಲು ಒಂಥರ ಎಲ್ಲೋ ಕಲರ್ ಥರ ಕಾಣಕತ್ತೈತಿ. ಹಂಗಂದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರ್ತೈತಿ ನೋಡ್ರಿ. ಈ ಥರ ಐತಿ. ಏನು ಭಾರಿ ಅಂದ್ರೆ ಭಾರಿ ಐತ್ರಿ ಇದು ದ್ರಾಕ್ಷಿ. ಕೈಯೇ ಹಾಗೆ ಪೇರು ಕೊಟ್ಬಿಟ್ರ ಅದು ಕುರುಮ್ ಅನ್ನೋಂಥ ಪೇರು. ಒಂದೊಂದು ಟೈಮಿಗೆ ಅನ್ಸ್ಬಿಡ್ತೈತಿ ನಾ ಹಳ್ಳಿಯಾಗೆ ಇದ್ದು ಬಿಡ್ಬೇಕಂತೇಳಿ. ಏನು ಖತರ್ನಾಕ್ ಐತೆ ಓಮಾರೇ ಇದು. ಭಾರಿ ನೋಡ್ರಿ ಹಳ್ಳಿ ಲೈಫು. ನಿಮ್ಗೆ ಹೆಂಗೆ ಅನಿಸೈತಿ ರೀ ಹಳ್ಳಿಯಾಗ ಲೈಫ್ ಸ್ಪೆಂಡ್ ಮಾಡ್ಬೇಕಂತ ಅನಿಸ್ತೈತೇನು ರೀ? ನೋಡ್ರಿ ಹೆಂಗೈತಿ ಲೈಫ್ ಇಲ್ಲಿ. ಏನು ಬೇಕಾರೆ ಮಾಡಿರಿ, ದುನಿಯಾ ಮಾಡಿರಿ, ಯಾರೂ ಏನೂ ಅನ್ನಲ್ಲ. ಎಂಥ ಹಳ್ಳಿ ಜೀವನ ರೀ. ಒಂಥರ ಈಗ ಫುಲ್ಲು ತಂಪು. ಇದೇನೈತಲ್ಲ ಮಣ್ಣುಗಳು, ಮಣ್ಣಿನ ಸ್ಮೆಲ್ ಅಂದ್ರೆ ಏನು ಭಾರಿ ಇರ್ತೈತಿ ರೀ. ಅದಕ್ಕೆ ಅಂತಾರಲ್ಲ ಹಳ್ಳಿ ಜೀವನ ಬೆಸ್ಟ್ ಅಂತೇಳಿ. ಅದರಲ್ಲೂ ಸಹಿತ ಈಗ ಇಲ್ಲೇ ಗ್ರೇಪ್ಸ್ ಐತಿ. ಹಿಂಗೆ ಗ್ರೇಪ್ಸು ತಿಂತೀನಿ. ಫುಲ್ಲು ರುಚಿ ಇರೋಂಥ ಗ್ರೇಪ್ಸು. ಕುರುಮ್ ಅನ್ನೋ ಪೇರು. ಸುಮ್ಮನೆ ಚೈನಾಗ ಹೋಗೋದು ಬಿಟ್ಬಿಡ್ತೀನಿ. ಇಲ್ಲೇ ಸುಮ್ಮನೆ ಹಳ್ಳಿಯಾಗಿದ್ದು ಬಿಡ್ತೀನಿ ನೋಡ್ರಿ. ಎಷ್ಟು ಚಲೋ ಐತೆ ನೋಡ್ರಿ ಜೀವನ ಯಪ್ಪು. ಅದರಲ್ಲೂ ಸಹಿತ ಹಳ್ಳ್ಯಾಗ ಹಿಂಗೆ ಒಲೆ ಹಚ್ಚಿ ಊಟ ಮಾಡ್ತಾರೆ ನೋಡ್ರಿ. ಆ ಒಲಿದು ಊಟದ ಸ್ಮೆಲ್ಲು ಸಹಿತ ಆ ಟೇಸ್ಟು ಸಹಿತ ಭಾರಿ ಅದ್ಭುತ ಇರ್ತೈತೆ ನೋಡ್ರಿಪ್ಪ. ಈ ದ್ರಾಕ್ಷಿ ತೋಟಕ್ಕೆ ರೀ ಜಾಸ್ತಿ ನೀರು ಬೇಕಾಗಲ್ಲ. ಹಾಗೆ ಇದು ಡ್ರಿಪ್ ಸಿಸ್ಟಮ್ ಅಂತ ಇರ್ತೈತೆ ರೀ. ಅಂದರೆ ಸುಮ್ಮ ಹನಿ ಥರದ್ದು ಹಿಂಗೆ ಡ್ರಿಪ್. ಹಾಂ ಓಕೆ ನೋಡ್ರಿ ಹನಿ ನೀರಾವರಿ ಅಂತ ಡ್ರಿಪ್ ಇರಿಗೇಷನ್ನು ಈ ಥರ ಎಲ್ಲ ಪದ್ಧತಿ ಇರ್ತೈತಿ ರೀ. ಸ್ಲೋನಾಗ ಏನೋ ನೀರು ಬಿಡ್ತೈತಿ. ಹಾಗೆ ಇವರಿಗೆ ನೀರು ಕಮ್ಮಿ ಬಿದ್ದರೂ ಸಹಿತ ಬೈ ಚಾನ್ಸ್ ಈಗ ಈ ಥರ ಬೋರ್ವೆಲ್ಲ ಹಾಕ್ಸ್ಕೊಂಡ್ಬಿಟ್ಟಾರ. ಸೊ ನೀರಿನ ಕೊರತೆ ಇಲ್ಲ. ನೀವು ನೋಡ್ಬೋದು ಬಿಜಾಪುರಲ್ಲೂ ಸಹಿತ ಈ ಥರ ಏನು ಕಲ್ಲಿಂದ ಭಾಳ ಇರ್ತೈತಿ ಏರಿಯಾ. ಸೊ ಇಲ್ಲೆಲ್ಲ ಇಷ್ಟು ಕಲ್ಲು ಇದ್ದರೂ ಸಹಿತ ಇಲ್ಲಿ ನೋಡ್ರಿ ಯಾವ ಥರದ್ದು ದ್ರಾಕ್ಷಿ ತೋಟ ಬೆಳೆದಾರ. ಇದು ಅಷ್ಟೇ ಅಲ್ಲದೆ ಇನ್ನೂ ನೋಡಿದಾರೆ ನೀವು ಮೀರು ಬೆಳೆದಾರ ಇವ್ರಂತರು. ಸೊ ಬೆಸ್ಟ್ ಐತೆ ನೋಡ್ರಿ ಇಲ್ಲೆಲ್ಲ ಪ್ಲೇಸು. ಇವ್ರು ಹಾಗೆ ರೀ ಮಣಿಪುರ್ತಕ್ ಅಂತೇಳಿ ಇಲ್ಲೊಂದು ಸ್ವಲ್ಪ ಈರುಳ್ಳಿನೂ ಬೆಳೆದಾರ. ಆಮೇಲೆ ಈ ಕಡೆ ಬೆಳ್ಳುಳ್ಳಿ ಐತಿ. ನೋಡಕ್ಕೆ ಮಾತ್ರ ಸೇಮ್ ಅನಿಸ್ತೈತಿ ರೀ. ಇದು ಈರುಳ್ಳಿದ್ದು ಮತ್ತು ಇದು ಬೆಳ್ಳುಳ್ಳಿದು ಇರುತ್ತಲ್ಲ ಗಿಡ. ಈ ಕಡೆ ಶೇಂಗಾ ಐತಿ. ಆಮೇಲೆ ಅದನ್ನು ಫಸ್ಟ್ ಕನ್ಫ್ಯೂಸಲ್ಲಿ ಅದು ಜೋಳ ಅಂದ್ಕೊಂಡಿದ್ದೆ, ಬಟ್ ಅದು ಮಾತ್ರ ಗೋಧಿ ಅಂತ್ರಿ. ಸೊ ಇದೇನು ತೋಟದಲ್ರಿ ಎಲ್ಲ ಥರನೂ ಸ್ವಲ್ಪ ಬೆಳೆದಾರ ನೋಡ್ರಿ ಇವರು. ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಇದು ಹೊಲ. ನನ್ನ ಲೈಫಲ್ಲಂತೂ ಟ್ರ್ಯಾಕ್ಟರ್ ಓಡಿಸಿಲ್ಲ, ಹಂಗಂತೇಳಿ ರಿಸ್ಕ್ ತೊಗೋಕೆ ಹೋಗಲ್ಲ. ಸುಮ್ಮ ಕೂತ್ಕೋತೀನಿ ರೀ ಯಾವ ಥರ ಫೀಲ್ ಆಗುತ್ತೆ ಅಂತೇಳಿ. ಇದು ನಮ್ಮ ಫೆರಾರಿ ಕಾರ್ ಇದ್ದಂಗೆ. ಫೆರಾರಿ ಕಲರು ರೆಡ್ಡು, ಟ್ರ್ಯಾಕ್ಟರ್ ಕಲರು ರೆಡ್. ಸೊ ಇವಾಗ ನಾ ಫೆರಾರಿ ಕಾರಲ್ಲಿ ಕೂತೀನಿ. ಹಳ್ಳಿ ಫೆರಾರಿ ಕಾರು. ಈಗ ನೋಡ್ರಿ ನಮ್ಮ ಫೆರಾರಿ ಕಾರ್ ಹೆಂಗೆ ಸೌಂಡ್ ಮಾಡ್ತೈತಿ. ಸರಿ ಏನ್ರಿ ಅಟ್ಟಟ್ಟು ಬರ್ತಾರೆ ಇವರೆಲ್ಲ. ಮೊದಲೇ ರಿಸ್ಕ್ ತೊಗೊಂಡು ಓಡ್ಸಕತ್ತೀನಿ ಗಾಡಿನ. ಇವ್ರು ಇಷ್ಟು ಅಟ್ಟು ಬಂದ್ರೆ ಹೆಂಗೆ? ಸರಿ ಮಾಲಕ್ರೆ ಅಯ್ಯ ಸಾಕ್ಬಿಡ್ರಿ. ಹಳ್ಳಿ ಜೀವನ ನೋಡ್ರಿ ಈ ಥರ ಐತಿ. ಇವ್ರದ್ದು ಹೊಲ ಆಗಿರ್ಬೋದು, ಹೊಲದಲ್ಲಿ ಬೆಳೆದವ್ರಂಥ ಎಲ್ಲ ಬೆಳೆನೂ ಸಹಿತ ಡಿಫ್ರೆಂಟ್ ಆಗಿರೋಂಥವ. ಅಂದರೆ ಇವ್ರು ಒಂದ್ರ ಮೇಲೆ ಹಿಂಗೆ ಡಿಪೆಂಡ್ ಇಲ್ಲ, ಎಲ್ಲ ಥರದ್ದು ಬೆಳೆದಾರ. ಆಮೇಲೆ ಈ ಕಡೆ ಎಲ್ಲ ಅದು ಜರ್ಸಿ ಆಕಳ ಆಗಿರ್ಬೋದು. ಈಗ ಅವ್ರಿಗೆ ಅಂತೇಳಿ ಊಟನೂ ಸಹಿತ ಕೊಡಕತ್ತಾರ. ಇವ್ರದ್ದು ಮನೆಯೂ ಸಹಿತ ಈ ಥರ ಐತಿ. ಹಳ್ಳಿ ಮನೆಯಲ್ಲಿರುವಂಥ ಊಟನೂ ಸಹಿತ ಭಾರಿ ಅಂದ್ರೆ ಭಾರಿ ಇರ್ತೈತಿ.